ನಮಸ್ಕಾರ. ಎಲ್ಲ ರೈತ ಬಂದವರಿಗೂ ಇವತ್ತಿನ ವಿಷಯ ಕೇಳಿದ್ರೆ ಮೊದಲಿಗೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಯಾಕಂದ್ರೆ ರೈತನಿಗೆ ಕಳೆ ಅಂದ್ರೆ ಮೊದಲೇ ಕೋಪ ಬರುತ್ತದೆ. ಬೆಳೆ ಬಿತ್ತಿದ ಮೇಲೆ 2 ದಿನಗಳಲ್ಲಿ ಕ್ರಾಪ್ಗಿಂತ ಮೊದಲು ಕಳೆ ಕಾಣಿಸಿದ್ರೆ ಮೊದಲ ಯೋಚನೆ ಇದನ್ನ ಹೇಗೆ ತೆಗೆದುಹಾಕೋದು. ಕಾರಣ ಸ್ಪಷ್ಟ. ಕಳೆ ನ್ಯೂಟ್ರಿಯೆಂಟ್ಸ್ ತೆಗೆದುಕೊಳ್ಳುತ್ತದೆ, ನೀರು ತೆಗೆದುಕೊಳ್ಳುತ್ತದೆ, ಬೆಳಕಿಗೂ ಸ್ಪರ್ಧೆ ಮಾಡುತ್ತದೆ. ಇದು ಸತ್ಯ. ಆದರೆ ಜಪಾನ್ನ ಮಸಾನೊಬು ಹುಕುಓಕಾ ಹೇಳಿದ್ದು ಪ್ರತಿ ಕಳೆ ಕೂಡ ಸಂಪೂರ್ಣ ಶತ್ರು ಅಲ್ಲ. ಮೊದಲ ಪ್ರಶ್ನೆ, ಕಳೆ ಯಾಕೆ ಬರುತ್ತದೆ? ಪ್ರಕೃತಿಯಲ್ಲಿ ಖಾಲಿ ಜಾಗ ದೀರ್ಘಕಾಲ ಖಾಲಿ ಇರುವುದಿಲ್ಲ. ಮಣ್ಣು ತೆರೆದಿದ್ದರೆ ಸ್ವಾಭಾವಿಕವಾಗಿ ಏನಾದರೂ ಬೆಳೆಯಲು ಶುರುವಾಗುತ್ತದೆ. ಅದೇ ಕಳೆ. ಅಂದರೆ ಕಳೆ ಒಂದು ಸಿಗ್ನಲ್. ಈ ಮಣ್ಣು ಖಾಲಿ ಇದೆ ಅಂತ ಪ್ರಕೃತಿ ಕವರ್ ಮಾಡ್ತಿದೆ. ರಿಯಲ್ ಫೀಲ್ಡ್ ಎಕ್ಸಾಂಪಲ್. ಮಳೆ ಬಂದ ಮೇಲೆ ಒಂದು ಖಾಲಿ ಹೊಲ ನೋಡಿ. ಯಾರೂ ಬೀಜ ಬಿತ್ತದಿದ್ದರೂ ಕೆಲವು ದಿನಗಳಲ್ಲಿ ಗ್ರೀನ್ ಕವರ್ ಬರುತ್ತದೆ. ಅದು ಯಾಕೆ? ಮಣ್ಣು ಡೈರೆಕ್ಟ್ ಸನ್ಗೆ ಬಿಟ್ಟರೆ ಪ್ರಕೃತಿ ಅದನ್ನ ಕವರ್ ಮಾಡುತ್ತದೆ. ಕೆಲವು ಕಳೆಗಳ ಕೆಲಸ, ಕೆಲವು ವೀಡ್ಸ್ ಶಾಲೋ ರೂಟ್ಸ್ ಇರುತ್ತವೆ, ಕೆಲವು ಡೀಪ್ ರೂಟ್ಸ್ ಇರುತ್ತವೆ. ಡೀಪ್ ರೂಟ್ ವೀಡ್ಸ್ ಕೆಳಗಿನ ಮಿನರಲ್ಸ್ ಮೇಲಕ್ಕೆ ತರಬಹುದು. ಕೆಲವು ರೂಟ್ಸ್ ಸಾಯಿಲ್ ಕ್ರ್ಯಾಕ್ ಮಾಡಬಹುದು. ಮಣ್ಣಿನ ಇರೋಷನ್ ಕಡಿಮೆ. ತೆರೆದ ಮಣ್ಣು ಮಳೆ ಬಂದಾಗ ಈಸಿಲಿ ವಾಶ್ ಆಗಬಹುದು. ಆದರೆ ಕಳೆ ಇದ್ದರೆ ರೂಟ್ಸ್ ಮಣ್ಣನ್ನು ಹಿಡಿದುಕೊಳ್ಳುತ್ತವೆ. ಎಸ್ಪೆಷಲಿ ಸ್ಲೋಪ್ ಲ್ಯಾಂಡ್ನಲ್ಲಿ ಇದು ಹೆಚ್ಚು ಯೂಸ್ಫುಲ್. ಎಲ್ಲಾ ಕಳೆ ಉಳಿಸಬೇಕಾ? ಇಲ್ಲ, ಇಲ್ಲೇ ಪ್ರಾಕ್ಟಿಕಲ್ ಫಾರ್ಮಿಂಗ್ ಬರುತ್ತೆ. ಕ್ರಾಪ್ ಸ್ಮಾಲ್ ಸ್ಟೇಜ್ನಲ್ಲಿ ಅಗ್ರೆಸಿವ್ ವೀಡ್ಸ್ ಕಂಟ್ರೋಲ್ ಮಾಡಬೇಕು. ಆದರೆ ಕಂಪ್ಲೀಟ್ ಕ್ಲೀನ್ ಫೀಲ್ಡ್ ಯಾವಾಗಲೂ ಬೆಸ್ಟ್ ಅಂತಿಲ್ಲ. ಫುಕುಓಕಾ ಪ್ರಾಕ್ಟಿಕಲ್ ಮೆಥಡ್ ಅವರು ವೀಡ್ಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡಲಿಲ್ಲ. ಅವರು ಬ್ಯಾಲೆನ್ಸ್ ಮಾಡಿದ್ರು, ಸ್ಟ್ರಾ ಸ್ಪ್ರೆಡ್ ಮಾಡಿದ್ರು, ಗ್ರೌಂಡ್ ಕವರ್ ಮೇಂಟೈನ್ ಮಾಡಿದ್ರು. ಅದರಿಂದ ವೀಡ್ ಪ್ರೆಷರ್ ನ್ಯಾಚುರಲಿ ರೆಡ್ಯೂಸ್ ಆಯಿತು. ಎಕ್ಸಾಂಪಲ್, ಇನ್ ಇಂಡಿಯನ್ ಫಾರ್ಮಿಂಗ್ ನಾವು ಗ್ರೌಂಡ್ ನಟ್ ಅಥವಾ ಮೇಜ್ ಫೀಲ್ಡ್ನಲ್ಲಿ ನೋಡಿದ್ರೆ ಕೆಲವು ವೀಡ್ಸ್ ಅರ್ಲಿ ಸ್ಟೇಜ್ನಲ್ಲಿ ಹಾರ್ಮ್ಫುಲ್. ಆದರೆ ಕೆಲವೆಡೆ ಲೈಟ್ ವೀಡ್ಸ್ ಇದ್ದರೂ ಸಾಯಿಲ್ ಫುಲ್ಲಿ ಎಕ್ಸ್ಪೋಸ್ಡ್ ಆಗೋದಿಲ್ಲ. ಒಂದು ಕಾಮನ್ ಮಿಸ್ಟೇಕ್, ಫೀಲ್ಡ್ ಕ್ಲೀನ್ ಕಾಣಬೇಕು ಅಂತ ಫುಲ್ ಹರ್ಬಿಸೈಡ್ ರಿಪೀಟೆಡ್ ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಸಾಯಿಲ್ ಬಯೋಲಾಜಿಕಲ್ ಆಕ್ಟಿವಿಟಿ ಕೂಡ ಇಂಪ್ಯಾಕ್ಟ್ ಆಗ್ಬೋದು. ಕಲೆ ಏನು ಹೇಳ್ತಿದೆ? ಕೆಲವೊಮ್ಮೆ ಸ್ಪೆಸಿಫಿಕ್ ವೀಡ್ ಸಾಯಿಲ್ ಕಂಡೀಷನ್ ಹೇಳ್ತದೆ. ಕೆಲವು ವೀಡ್ಸ್ ಕಾಂಪ್ಯಾಕ್ಟ್ ಸಾಯಿಲಲ್ಲಿ ಬರುತ್ತೆ, ಕೆಲವು ವೆಟ್ ಸಾಯಿಲಲ್ಲಿ ಬರುತ್ತೆ. ಅಂದರೆ ವೀಡ್ಸ್ ಆಬ್ಸರ್ವೇಷನ್ ಯೂಸ್ಫುಲ್. ಸ್ಟ್ರಾಂಗ್ ಫುಕುಓಕಾ ಐಡಿಯಾ, ಕಳೆ ಬಂದಿದ್ರೆ ಅದನ್ನು ಮಾತ್ರ ನೋಡಿ ಕೋಪ ಬೇಡ, ಮೊದಲು ಯಾಕೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಕನ್ಕ್ಲೂಷನ್, ಕ್ರಾಪ್ ಪ್ರೊಟೆಕ್ಟ್ ಮಾಡಬೇಕು, ಆದರೆ ಪ್ರಕೃತಿಯ ಲ್ಯಾಂಗ್ವೇಜ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ವಿಡಿಯೋದಲ್ಲಿ ಬೀಜ ಬಿತ್ತೋ ಸಮಯ ಯಾಕೆ ಫುಕುಓಕಾ ಅವರಿಗೆ ತುಂಬ ಮುಖ್ಯವಾಗಿತ್ತು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.